ನನಗಂತೂ ಈ ಮದುವೆ ಖಡಾಖಂಡಿತವಾಗಿಯೂ ಇಷ್ಟ ಇಲ್ಲ. ನಾನಂತೂ ಕನ್ಯಾದಾನ ಮಾಡಲ್ಲ. ನಿನಗೆ ಬೇಡ ಅಂದಮೇಲೆ ನನಗೂ ಬೇಡ ಅಪ್ಪ. ನಿಮ್ಮ ಮಗಳು ಮದುವೆ ಒಂದು ಫೇಲ್ಡ್ ಬಿಸ್ನೆಸ್ ಪ್ಲಾನ್ ಅಂತ ಮರ್ತ್ಬಿಡೋಣ. ಗೊತ್ತು ನಿನಗೆ ನೋವಾದಾಗ ಯಾರನ್ನೂ ಹತ್ರ ಸೇರಿಸ್ಕೊಳ್ಳಲ್ಲ ಅಂತ. ಆದರೆ ಈಗ ನಾನು ನಿನ್ನ ಬಿಟ್ಟು ಹೋಗಲ್ಲ. ನನ್ನ ಮಗಳಿಗೆ ನೋವಾಗಿದೆ. ಭಾರನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ನಂದು. ಕೆಲವು ವ್ಯಕ್ತಿಗಳು ಬಿಟ್ಟು ಹೋಗೋಕ್ಕೆ ಸಿಗ್ತಾರೆ ನಮ್ಮ. ಮೇ ಬಿ ಐ ಡೋಂಟ್ ಡಿಸರ್ವ್ ಲವ್. ಛೇ, ಹಾಗೆ ಅನ್ಕೋಬೇಡ ನಂದು. ಸುಭಾಷ್ಗೆ ಸ್ವಲ್ಪ ದಿವಸ ಕಾಯಕ್ಕೆ ಹೇಳು. ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಅವ್ರ ಮನಸ್ಸು ಬದಲಾಯಿಸಿದ್ರೂ ಬದಲಾಯಿಸ್ಬೋದು. ಮಾಡಿದ ಅವಮಾನಕ್ಕೆ ಸುಭಾಷ್ ನಾನು ಏನಂತ ಸಮಾಧಾನ ಹೇಳಮ್ಮ? ನಾನೀಗ ಸುಭಾಷ್ ಹತ್ರ ಹೋಗಿ ನನಗೋಸ್ಕರ ಕಾಯ್ತೀಯಾ ಅಂತ ಹೇಗೆ ಕೇಳಲಿ? ಸಾಕಮ್ಮ, ನಾನು ಸುಭಾಷ್ ಹತ್ರ ಕ್ಷಮೆ ಕೇಳಿ ಕೊನೆಯದಾಗ ಗುಡ್ ಬೈ ಹೇಳ್ತೀನಿ. ಹಲೋ, ಹಾಂ ಹೇಳಿ. ಒಂದು ನಿಮಿಷ. ಸುಭಾಷ್ ಫೋನು ಬಾರಪ್ಪ, ಫೋನ್ ಬಂದಿದೆ ಕಣಯ್ಯ. ಕೇಶ, ಹೋಗು, ನನಗೆ ಹುಷಾರಿಲ್ಲ ಅಂತ ಹೇಳು. ನಾನು ಇನ್ಯಾರು ಮತ್ತೆ? ಹೋಗು, ನನಗೆ ಹುಷಾರಿಲ್ಲ, ನಡುಕ್ತಾ ಮಲ್ಕೊಂಡಿದ್ದೀನಿ ಅಂತ ಹೇಳಿ ಹೋಗು. ವಾಸನ್ ಕರೆದ್ರೆ ಕೇಶವ ನೀ ಬರ್ತೀಯಲ್ಲ. ನಾನೇ ಮಾತಾಡ್ತೀನಿ ಕೊಡಿ. ತಗ ಮಾತಾಡು. ಹಲೋ ಹಲೋ,
ಸುಭಾಷ್ಗೆ ಹುಷಾರಿಲ್ಲ. ಸುಭಾಷ್ಗೆ ಹುಷಾರಿಲ್ವಾ? ಏನಾಯ್ತು? ಅಮ್ಮ, ಸುಭಾಷ್ಗೆ ಹುಷಾರಿಲ್ವಂತೆ. ಅಯ್ಯೋ, ಯಾಕೋ ಹುಷಾರಿಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳುತ್ತೆ? ಅವ್ರು ಮದುವೆ ಮಾತುಕತೆ ಬಗ್ಗೆ ಫೋನ್ ಮಾಡಿರ್ಬೋದಲ್ವಾ? ನಾನು ಮಾತಾಡ್ದೇನೆ ಆಗಬೇಕಾಗಿರೋ ಕೆಲಸ ಈಗಾಗಿದೆ. ಅವಳಿಗಾಗಲೇ ನನಗೋಸ್ಕರ ಒದ್ದಾಡೋಕೆ ಶುರು ಮಾಡಿರ್ತಾಳೆ. ಅವಳ ಅಪ್ಪ ಅಮ್ಮ ಹೇಳಿದ್ದನ್ನು ಮೀರಿ ನನ್ನ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿರ್ತಾಳೆ. ನಾನು ಮಾಡಿದ್ದು ಸರಿಯಾಗೇ ಇದೆ ಕೇಶ. ನೀನು ನೋಡ್ತಾ ಅವಳು ನಾಳೆ ಇಲ್ಲಿರ್ತಾಳೆ. ಕೇಶ, ಯಾಕೋ ಸುಭಾಷ್ ವ್ಯಾಯಾಮ ಮಾಡಿ ಒಂದ್ ಕಡೆ ಕೂರ್ತಿರ್ಲಿಲ್ಲ, ಈಗ ಮಲಗ್ಕೋತಿದ್ಯಾ? ನಂದಿನಿ ಅವ್ರು ಬರ್ತಿದ್ದಾರೆ, ಹೋಗಿ ನಿಭಾಯಿಸು. ಹೋಗೋ. ಅಲ್ಲ ಕಣೋ, ನಾನು ಹೇಗೆ ಹೋಗಲ್ಲ. ನೀನೊಳ್ಳೆ. ಬನ್ನಿ ಮೇಡಮ್. ಸುಭಾಷ್ ಸುಭಾಷ್ ಮಲಗಿದ್ದಾನೆ. ಪಾಪ ಸುಭಾಷ್.
ಸುಭಾಷ್ ಬೇಡ ಬೇಡ ಎದ್ದೇಳಿಸ್ಬೇಡಿ, ರೆಸ್ಟ್ ತಗೊಳ್ಳಿ. ತಗೊಳ್ಳಿ. ಏನಿದು? ಅಮ್ಮ ಮಾಡಿ ಕಳಿಸಿದ್ದು ಅವರೆಕಾಳು ಉಪ್ಪಿಟ್ಟು. ಸುಭಾಷ್, ನಾನೀಗ ಹೇಗೆ ಹೇಳೋದು? ಈ ಶ್ರೀಮಂತರೆಲ್ಲ ಇದೇ ಥರ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಐ ಡೋಂಟ್ ನೋ. ನನಗೆ ಬೇರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಮ್ಮಪ್ಪಂಗೆ ಈ ಸಂಬಂಧ ಇಷ್ಟ ಅಲ್ಲ. ಅವ್ರನ್ನ ನೋಯಿಸಿ ಸುಭಾಷ್ ಜೊತೆ ಇರೋಕ್ಕೆ ನನಗಿಷ್ಟ ಅಲ್ಲ. ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇದನ್ನ ಸುಭಾಷ್ ಮುಖ ನೋಡಿ ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನನಗೆ ಇವರು ಆ ಕಷ್ಟ ಕೊಡಲಿಲ್ಲ. ನೀವೇ ಹೇಳ್ಬಿಡ್ತೀರಾ ಪ್ಲೀಸ್? ನಂದಿನಿ ಬಂದು ಈ ಸಂಬಂಧ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ರು ಅಂತ ನೀವೇ ಹೇಳಿ. ಸೊ ಕಳೆದದ್ದು ಕೆಲವೇ ದಿನ ಆದರೂ ಕಳೆದ ನೆನಪುಗಳನ್ನ ಜೀವನ ಪೂರ್ತಿ ಜೋಪಾನವಾಗಿ ಇಟ್ಕೋತೀನಿ. ಇಂಥ ಮರೆಯೋಕ್ಕಾಗ್ದಂಥ ದಿನಗಳು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬಿಡಿ. ನಾನು ಬರ್ತೀನಿ. ಮೇಡಮ್, ಡಬ್ಬಿ. ಇಟ್ಸ್ ಓಕೆ. ಅವ್ರು ಹೋಗ್ತಿದ್ದಾರೆ ಕಣೋ. ನೀನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗುತ್ತೆ. ಏನಾದ್ರು ಮಾಡೋ. ನಂದಿನಿ ಅವರೇ, ನಂದಿನಿ ಅವರೇ, ಸುಭಾಷ್, ನಂದಿನಿ ಅವರೇ, ನೀವು ಬಂದಿದ್ದೀರಾ? ನನಗೋಸ್ಕರ ಬಂದ್ರ? ಥ್ಯಾಂಕ್ ಯು ನಂದಿನಿ ಅವರೇ, ಥ್ಯಾಂಕ್ ಯು ಫಾರ್ ಯೋರ್ ಕನ್ಸರ್ನ್. ನನಗೆ ಗೊತ್ತಿತ್ತು ನಂದಿನಿ ಅವರೇ, ನೀವು ಬಂದೇ ಬರ್ತೀರ ಅಂತ ನನಗೆ ಗೊತ್ತಿತ್ತು. ಸುಭಾಷ್, ಐ ಆಮ್ ಸಾರಿ ನಂದಿನಿ ಅವರೇ, ನನ್ನಿಂದ ನಿಮ್ಮ ತಂದೆಯವ್ರನ್ನ ಮೆಚ್ಚೋಕ್ಕಾಗಲಿಲ್ಲ. ಅವ್ರಿಗೆ ಈ ಮದುವೆಲಿ ಇಷ್ಟ ಇಲ್ಲ ಅಲ್ವಾ? ಐ ಆಮ್ ಸಾರಿ ನಂದಿನಿ ಅವರೇ. ಆದರೆ ನನ್ನಿಂದ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ನಂದಿನಿ ಅವರೇ. ನನಗೆ ನೀವು ಅಂದರೆ ತುಂಬಾನೇ ಇಷ್ಟ. ಯು ಆರ್ ಮೈ ಲೈಫ್, ಯು ಆರ್ ಎವ್ರಿಥಿಂಗ್ ಟು ಮೀ. ಶುಕ್ರವಾರ ಬೆಳಗ್ಗೆ 11:03 ಮುಹೂರ್ತ ಇದೆ. ಅಮ್ಮನವ್ರ ದೇವಸ್ಥಾನದಲ್ಲಿ ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಸುಭಾಷ್, ಏನು ಹೇಳ್ತಾ ಇದ್ದೀರಾ? ಅದನ್ನೇ ತಾನೇ ಹೇಳೋಕೆ ಬಂದ್ರಿ. ಮುಹೂರ್ತನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬೇಡಿ ಅಂತ. ನಾನು ಮಾಡಿಲ್ಲ ನಂದಿನಿ ಅವರೇ. ಇದೇ ಶುಕ್ರವಾರ ಬೆಳಗ್ಗೆ 11:03 ಅಮ್ಮನವ್ರ ದೇವಸ್ಥಾನದಲ್ಲಿ ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ನೀವು ಬರ್ತೀರಲ್ವಾ? ಬರ್ತೀರಲ್ಲ?
ನಂದಿನಿ ಅವರೇ. ಸುಭಾಷ್, ನಮ್ಮ ಮನೆಯಲ್ಲಿ ಈ ಮದುವೆಗೆ ಒಪ್ಕೋತಾ ಇಲ್ಲ. ಆದರೆ ನಿಮಗೆ ಒಪ್ಪಿಗೆ ಐತೆ ತಾನೆ? ನಿಮಗೆ ನಾನು ಬೇಡ ಅಂತಂದಿದ್ದರೆ ನಾನು ಈ ಮಾತನ್ನ ಹೇಳ್ತಾನೆ ಇರಲಿಲ್ಲ. ಆದರೆ ನಿಮಗೆ ನಾನು ಬೇಕು, ನಿಮಗೆ ನಾನು ಬೇಕು ನಂದಿನಿ ಅವರೇ. ನನಗೂ ಅಷ್ಟೇ, ನನಗೂ ನೀವು ಬೇಕು, ಜೀವಕ್ಕಿಂತ ಹೆಚ್ಚಾಗಿ ಬೇಕು. ನೀವೇ ತೀರ್ಮಾನ ಮಾಡಿ ನಂದಿನಿ. ಸುಭಾಷ, ಕೊನೆಗೆ ಉಪ್ಪಿಟ್ಟಷ್ಟೇ ಗಟ್ಟಿ ಅನ್ಸುತ್ತೆ ಕಣೋ. ಕೇಶ, ಹೂವು, ಹಣ್ಣು, ಅರಿಶಿನ ದಾರ, ವಾಲುಗ್ದೂರು, ಇನ್ನೇನೇನು ಬೇಕೋ ಎಲ್ಲನೂ ತಯಾರು ಮಾಡ್ಕೊ. ಅಲ್ಲ, ಅವ್ರು ಏನು ಹೇಳ್ದೆ ಹೋಗ್ತಿದಾರಲ್ಲೋ. ಕಣ್ಣಿನ ಭಾಷೆ ಅರ್ಥ ಮಾಡ್ಕೋದ್ರಲ್ಲಿ ನಾನು ದಾದಾ ಕಣೋ, ದಾದಾ. ಏನು ದಾದಾ? ಈ ಮನೆಗೆ ಮಾತ್ರ ಅಲ್ಲ ನಂದಿನಿ, ನಿನ್ನ ಭವಿಷ್ಯದ ಬಗ್ಗೆನೂ ಹೇಳ್ತಾ ಇರೋದು. ನಾನು ಈಗಲೂ ಹೇಳ್ತೀನಿ ನಂದಿನಿ ಅವರೇ, ನಾನು ನಿಮ್ಮನ್ನ ಮದುವೆ ಆಗೋಕೆ ಇರ್ತಿದ್ದ. ನಾನೀಗ ಯಾರ ಮಾತು ಕೇಳಲಿ? ನಂದು, ನೀನು ಊಟಕ್ಕೆ ಬರಲ್ಲ ಅಂತ ನನಗೆ ಗೊತ್ತಿತ್ತು. ರಾಜನಂದಿನಿ, ಹೆತ್ತವ್ರು ಯಾವಾಗಲೂ ಮಕ್ಕಳು ತಮ್ಮ ಮಾತನ್ನೇ ಕೇಳಬೇಕು ಅಂತ ಬಯಸ್ತೀವಿ. ಆದರೆ ನಾವೇನೇ ಹೇಳಿದ್ರು ಜೀವನ ನಿಮ್ಮದೇ, ಅದರ ಆಯ್ಕೆಗಳು ನಿಮ್ಮದೇ. ನೀನೀಗ ಯಾರ ಮಾತನ್ನು ಕೇಳಬೇಕು ಅನ್ನೋ ಕನ್ಫ್ಯೂಷನ್ ನಿನ್ನಲ್ಲಿರಬಹುದು. ಆದರೆ ನೀನು ಯಾವತ್ತಿನ ಹಾಗೆ ನಿನ್ನ ಮನಸ್ಸಿನ ಮಾತೇ ಕೇಳು, ನಿನ್ಗನ್ಸಿದ್ದನ್ನು ಮಾಡು. ಈಗ ಮಾಡೋ ನಿರ್ಧಾರದಿಂದ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡೋದು ಒಂದು ಆಯ್ಕೆ, ಆದರೆ ಈಗ ಮಾಡೋ ನಿರ್ಧಾರದಿಂದ ಜೀವನವೆಲ್ಲ ಸಂತೋಷದಿಂದ ಇರೋದು ಇನ್ನೊಂದು ಆಯ್ಕೆ. ಅಪ್ಪನ ಕೋಪ 4 ದಿವಸ ಆದಮೇಲೆ ಸರಿ ಹೋಗ್ಬೋದು, ಆದರೆ ಪ್ರೀತಿ ಮತ್ತೆ ಇದೇ ರೂಪದಲ್ಲಿ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯೋಚನೆ ಮಾಡು ನಂದು, ನಿನ್ನ ಮನಸ್ಸಿಗೆ ಅನಿಸಿದ್ದನ್ನೇ ಮಾಡು.
ಹೇಳ್ತೀನಿ ನಂದಿನಿ ಅವರೇ, ನಾನು ನಿಮ್ಮನ್ನ ಮದುವೆ ಆಗೋಕೆ ಸಿದ್ಧ. ಇದೇ ಶುಕ್ರವಾರ ಬೆಳಗ್ಗೆ 11:03ಕ್ಕೆ ಮುಹೂರ್ತ ಇದೆ. ನಿಮಗೆ ನಾನು ಒಪ್ಪಿಗೆ ಅಂತಂದ್ರೆ ಅಮ್ಮನವ್ರ ದೇವಸ್ಥಾನಕ್ಕೆ ಬನ್ನಿ, ನಾನು ಕಾಯ್ತಾ ಇರ್ತೀನಿ.